ಯಾ ನಮಸ್ಕಾರ ಕರ್ನಾಟಕ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯಾವಾಗಲೂ ನಾನೇ ಅಡುಗೆ ಮಾಡಿ ತಿನ್ನೋದು. ಎಲ್ಲಾದರೂ ವಿಶಿಷ್ಟ ಪ್ಲೇಸಿಗೆ ಬಂದಾಗ ಇವತ್ತು ನಾನು ಗುರುವಾಯೂರಲ್ಲಿದ್ದೀನಿ. ಗುರುವಾಯೂರಲ್ಲಿ ಕೇಳ ಆದ್ದರಿಂದ ನಮಗೆ ಅದ್ರ ಆಯಿಲ್ ನಮ್ಗೆ ಇಷ್ಟ ಆಗಲಿಕ್ಕಿಲ್ಲ. ಬಟ್ ಸ್ಟಿಲ್ ನಾನು ಮಧ್ಯಾಹ್ನ ಯಾವುದೋ ಒಂದು ಹೋಟ್ಲಲ್ಲಿ ತಿಂದೆ, ಚೆನ್ನಾಗಿತ್ತು. ಬೆಳಗ್ಗೆ ಮ್ಯಾಗಿ ತಿಂದಿದ್ದೆ, ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ, ಮಧ್ಯರಾತ್ರಿ ಆಗೋಯ್ತು. ಮ್ಯಾಗಿ ತಗೊಳ್ಳೋಣ ಅಂದರೆ ಎಲ್ಲೂ ಸಿಗ್ತಾ ಇಲ್ಲ. ಸರಿ ಆಯಿತು, ಏನಾರು ಅಕ್ಕಿ ಮಾಡೋಣ ಅಂದರೆ ಎಲ್ಲ ದಪ್ಪಕ್ಕಿ ನೋಡಿದೆ, ಯಾಕೋ ಆ ದಪ್ಪಕ್ಕಿ ಒಳಕ್ಕೆ ಹೋಯ್ತಾ ಇಲ್ಲ. ಸರಿ ಏನು ಮಾಡೋದು ಅಂದ್ಬಿಟ್ಟು ಒಂದು ಚಪಾತಿ ಪ್ಯಾಕೆಟ್ ಇತ್ತು, ಈ ಥರ ರೆಡಿಮೇಡ್ ಚಪಾತಿ ತೊಗೊಬಂದು ನೀಟಾಗಿ ಸುಟ್ಟಿದ್ದೀನಿ. ಕಿಸಾನ್ ಜಾಮ್ ಜೊತೆ ಹಾಕೊಂಡು ಒಂದೊಂದ್ಸಲಿ ಹೊಟ್ಟೆ ಹಸಿದಾಗ ಏನು ತಿಂದರೂ ಸ್ವರ್ಗ ಅನ್ಸ್ಬಿಡ್ತಿದೆ. ಮನೇಲಿ ನಾನು ತಿಂದಿದ್ದೀನಿ ಎಷ್ಟೊಂದು ಸಲ ಕಿಸಾನ್ ಜೊತೆ ಚಪಾತಿ, ಅಷ್ಟು ಇಷ್ಟ ಆಗಲಿಲ್ಲ. ಇವತ್ತು ಸೀರಿಯಸ್ ಆಗಿ ಆನಂದ ಪರಮಾನಂದ ಎಷ್ಟು ಸಖತ್ತಾಗೈತೆ ಅನ್ನಿಸ್ತಾ ಇದೆ. ನಮ್ಮ ಹತ್ರ ಒಲೆಯಲ್ಲಿ ಸುಡೋಕೆ ಏನೂ ಇಲ್ಲ, ಏನೇನೋ ಒಂದು ಜಿಗಾಡ್ ಮಾಡಿ ಸುಟ್ಟು ತಿಂತಾಯಿದ್ದೀವಿ. ಇಟ್ಸ್ ಬ್ಯೂಟಿಫುಲ್. ಚಪಾತಿ, ಉಪ್ಪಿನಕಾಯಿ, ಕಿಸಾನ್ ಜಾಮು. ಇವತ್ತು ನೈಟ್ ಫುಲ್ ಮೀನ್ಸ್ ಊಟ. ಬಾಯ್, ಟೇಕ್ ಎ ಗುಡ್ ನೈಟ್. ಜೀವನದಲ್ಲಿ ಏನಿಲ್ಲ, ಒಳ್ಳೆ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ತೃಪ್ತಿ ಕೊಡೋದು ಅವೆರಡೆ, ಇನ್ಯಾವುದು ಕೊಡಲ್ಲ. ಈಟ್ ವೆಲ್, ಸ್ಲೀಪ್ ವೆಲ್.